ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ರಿಹಾನ್ ಸಿ ಉಡುಪಿ ಜಿಲ್ಲೆಯಿಂದ ಧನ್ಯವಾದಗಳು ಕಣಪ್ಪ. ಇದು ಅವರು ಎರಡನೆಯ ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಿರುವಂಥದ್ದು. ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಮ್ಮ ಸಹಕಾರ ನಮ್ಮ ಜೊತೆ ಇರಲಿ. ಬೇರೆಯವರು ಕೂಡ ದಯವಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿ ಕೊಡಿ. ಬನ್ನಿ, ಮೊದಲನೆಯ ಪ್ರಶ್ನೆ. ದಿಲ್ ಕಾ ದೌರಾ ಅವರು ಎಂಜೈನ್ ಆಯಿತಾ ಆಮ್ತೌರ್ ಪರ್ ಏನಿದು ಕಿತನೆ ವರ್ಷ के अधिक उम्र के व्यक्तियों में देखा जाते हैं ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 45 ಅಂತ ಇದಲ್ವಾ, 45 ವರ್ಷ ಅಂತ. ಅದು ಆಪ್ಷನ್ ಬಿ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2 ಇದೆ. ಕೇದಾರ್ನಾಥ್ ಏನಿದು ಕೀನಾ ಶಕ್ತಿ, ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 2ಕ್ಕೆ ಆಯಿತಾ ಆಪ್ಷನ್ ಎ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಶ್ ಕಾ ಪ್ಯಾಲಾ ಕಿಸ್ನೆ ಭೇಜಾ ಥಾ ಅಂತ ಇದೆ ಮೂರನೆಯ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಬಂದು ರಾಣಾ, ಅದು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್. ಸುಖ ಕ ಏಕ್ ಸಂಸ್ ಪರ್ ಕ್ಯಾ ಏನಿದು ನಿಛಾವರ್ ಹೈ ಅಂತ ಇದೆ. ಸುಖ ಕಿ ಏಕ್ ಸಾನ್ಸ್ ಪರ್ ಕ್ಯಾ ನಿಛಾವರ್ ಹೈ ಅಂತ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಪ್ರಭಾ ಕಿ ಸಮಯ ಕಿನ್ಕೆ ಸಾಥ್ ಹುಯಿ ಅಂತ ಇದೆ. ಆಪ್ಷನ್ ಎ ಅಂತ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಯಾರಾದರೂ ತಪ್ಪು ಅಂತ ಕಂಡು ಬಂದಲ್ಲಿ, ಭಾಳ ಜನ ಬಾಬೂಜಿ ಅಂತ ಇದ್ದಾರೆ, ನನಗೆ ಗೊತ್ತಿರಂಗೆ ವಿರಾಜಿ ಅನ್ನುವಂಥದ್ದು ರೈಟ್ ಆನ್ಸರ್ ಇಸ್ ದ ಎ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿ. ಕ್ವಶನ್ ನಂಬರ್ 6 ಭೀಕ್ ಮಾಂಗ್ನಾ ಕಿಸಿ ಭಿ ವ್ಯಕ್ತಿ ಕೆ ಲಿಯೆ ಕ್ಯಾ ಹೈ ಅಂತ ಇದೆ. ಇದು ಸರಿಯಾದ ಉತ್ತರ ಒಂದು ಅಪಮಾನ್ ಜನಿತ್ ಜನಕ್ ಅಂತ ಆಗಬೇಕು, ಅದು ತಕ್ ಅಂತ ಆಗ್ಬಿಟ್ಟಿದೆ. ಜನಕ್, ಅಪಮಾನ್ ಜನಕ್ ಹೈ ಅಂತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಲಡ್ಕಾ ಛತ್ ಡ್ಯಾಶ್ ಗಿರ್ಪಡ, ಮೇಲಿನಿಂದ ಬಿದ್ದ ಅಂತ. ಲಡ್ಕಾ ಛತ್ ಸೇ ಗಿರ್ಪಡ ಇಸ್ ದ ರೈಟ್ ಆನ್ಸರ್. ಅಲ್ಲಿನಿಂದ ಅಂತ ಹೇಳಲಿಕ್ಕೆ ನಾವು ಸೇ ಅಂತ ಬಳಸಬೇಕು. ಮೂರನೇ ಆಪ್ಷನ್ ಇದಲ್ವ, ಅದೇ ಸರಿಯಾದ ಉತ್ತರ ಸೇ. ನೇತಾ ಡ್ಯಾಶ್ ಸಭಾ ಕೋ ಸಂಬೋಧಿತ್ ಕಿಯಾ ಅಂತ ಇದೆ. ನೇತಾ ನೋಡಿ, ನೇತಾ ಡ್ಯಾಶ್ ಸಭಾ ಕೋ ಸಂಬೋಧಿತ್ ಕಿಯಾ. ನೇತಾ ನೇ ಸಭಾ ಕೋ ಸಂಬೋಧಿತ್ ಕಿಯಾ ಇಸ್ ದ ರೈಟ್ ಆನ್ಸರ್. ನೇ ಅಂತ ಇದಲ್ವಾ, ಅದೇ ಸರಿಯಾದ ಉತ್ತರ. ಸಾಹಿತ್ಯ ಸಮಾಜ್ ಡ್ಯಾಶ್ ದರ್ಪಣ್ ಹೈ ಅಂತ ಇದೆ. ಸಾಹಿತ್ಯ ಸಮಾಜ್ ಕ ದರ್ಪಣ್ ಹೈ ಇಸ್ ದ ರೈಟ್ ಆನ್ಸರ್. ಕ ಆಯಿತಾ, ಮುಗೀತು. ಭಾಳ ಈಸಿ ಕಣ್ರಿ ಹಿಂದಿ. ಬನ್ನಿ ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಇದನ್ನು ಮುಹಾವರೆ ಅಂತ ಹೇಳ್ತೀವಿ. ಮುಹಾವರೆಗೆ ಪ್ರೀತಿಯ ಮಕ್ಕಳೇ, ನೀವು ಕನ್ನಡದಲ್ಲಿ ನೆನೆ ಏನಂತೀರ ತಾವು, ಬನ್ನಿ. ಗಲೆ ಕಾ ಹಾರ್ ಅಂತ ಇದೆ ಆಯಿತಾ. ಗಲೆ ಕಾ ಹಾರ್, ಇದಕ್ಕೆ ಸರಿಯಾದ ಉತ್ತರ ಬಹುತ್ ಪ್ಯಾರಾ ಅಂತ ಆಯಿತಾ. ಮೂ ಫೇರ್ನಾ ಅಂತ ಇದೆ. ಇದಕ್ಕೆ ಮೂ ಫೇರ್ನಾ ಅಂತ ಹೇಳಿದರೆ ಅಪೇಕ್ಷಾ ಕರ್ಣ ಅಂತ, ಅಂದರೆ ಅವ್ರ ಸಮ್ಮತಿ ಇಲ್ಲ ನಮಗೆ ಅಂತ. ದಾಲ್ ನ ಗಲ್ನ ಅಂತ. ದಾಲ್ನ ಗಲ್ನ ಅಂತ ಹೇಳಿದರೆ ಸಫಲ್ನ ಹೋನ ಅಂತ, ಅಂದರೆ ಅದರಲ್ಲಿ ನೀವು ವಿಫಲರಾದ್ರಿ ಅಂತ ಅರ್ಥ ಆಯಿತಾ. ಬಾರ್ಲ ಮಗ ನಾನು ಮಾಡಿಸ್ಕೊಡ್ತೀನಿ ಅಂತ ಹೋಗಿರ್ತೀರ, ನಿಮ್ಮದು ಮಾತು ಕೇಳಲ್ಲ. ಅದನ್ನು ನಾವು ಹಿಂದಿನಲ್ಲಿ ಶಾರ್ಟ್ಕಟ್ಟಲ್ಲಿ ಮುಹಾವರಿನಲ್ಲಿ ಏನಂತೀವಿ ಅಂದರೆ ದಾಲ್ನ ಗಲ್ನ ಅಂತ ಕರಿತೀವಿ. ಅದನ್ನು ನಾವು ಸಫಲ್ನ ಹೋನ ಅಂತ. ಕಮರ್ ಖಸ್ನಾ ಅಂತ ಇದೆ ಆಯಿತಾ. ಕಮರ್ ಅದು ತಾಲರಿ ನಾ, ಅದು ಕಮರ್ ಖಸ್ನಾ ಅಂತ ಇದೆ. ಕರೆಕ್ಟಾಗಿದೆ, ಅಲ್ಲಿ ಪೆನ್ ಇಟ್ಟಿದ್ದಾರೆ ಹಾಗಾಗಿ ಹಂಗೆ ಕಾಣ್ತಾ ಇದೆ. ಕಮರ್ ಖಸ್ನಾ, ಇದಕ್ಕೆ ಸರಿಯಾದ ಉತ್ತರ ಬಂದು ತಯಾರ್ ಹೋನಾ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟು. ಗ್ರಾಮರ್ ಕೂಡ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೀ ಆನ್ಸರ್ ವಿತ್ ಅರ್ಥ ಮಾಡಿಸೋದರ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ. ಟೆನ್ಷನ್ ತಗೋಬೇಡಿ, ಡೋಂಟ್ ವರಿ. ಆದಷ್ಟು ಪ್ರಯತ್ನವನ್ನು ಪಡೋಣ ಆಯಿತಾ. ಯಾಕಂದರೆ ಭಾಳ ಜನ ಕಾಲೇಜಲ್ಲಂತೂ ಓದಲ್ಲ, ಇಲ್ಲಾದರೂ ಓದ್ಕೊಂಡು ಏನೋ ಒಂದು ಪಾಸ್ ಆಗಿಬಿಟ್ಟು ಲೈಫಲ್ಲಿ ಎಲ್ಲಾದರೂ ಗೆಟನ್ ಆಗಿ ನಮ್ಮಂಥವ್ರನ್ನ ನೆನೆಸಿ ಆಯಿತಾ, ನೆನೆಸಿ ಆಮೇಲೆ ಒಣಗಕ್ಕೆ ಹಾಕ್ರಿ. ವಾಕ್ಯ ಅಶುದ್ಧ ಕೀಜಿಯೆ ಅಂತ ಇದೆ, ಅಂದರೆ ರೆಕ್ಟಿಫೈ ದಿ ಎರರ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಇಂಗ್ಲೀಷಲ್ಲಿ ಆಯಿತಾ. ರೆಕ್ಟಿಫೈ ದಿ ಎರರ್ಸ್ ಅಂತ 2 ಮಾರ್ಕ್ಸ್ ಇದೆ ಅಲ್ವಾ, ಹಾಗೆ ಹಿಂದಿನಲ್ಲೂ ಕೂಡ 2 ಮಾರ್ಕ್ಸ್ ಇದೆ ನೋಡಿ. ವಾಕ್ಯ ಶುದ್ಧ ಕೀಜಿ ಅಂದರೆ ಕೈ ವಿದ್ಯಾಲಯ ಖೋಲಾ ಅಂತ ಇದೆ. ಖೋಲಾ ಅನ್ನುವಂಥದ್ದು ತಪ್ಪು, ಇಲ್ಲಿ ಖೋಲೆ ಅಂತ ಆಗಬೇಕು, ಲೇ ಅಂತ ಆಗಬೇಕು ಆಯಿತಾ. ಆ ಲೈನ್ ಇದೆಲ್ವ, ಅದು ತೆಗೆದು ಮೇಲ್ಗಡೆ ಹಾಕಿದರೆ ಮುಗೀತು. ನೆಕ್ಸ್ಟ್, ವ ದರ್ವಾಜಾ ಖೋಲಾ ಅಂತ ಇದೆ. ಅಲ್ಲಿ ವ ಅನ್ನುವಂಥದ್ದೇ ತಪ್ಪು, ಅದನ್ನೇ ಉಸ್ನೆ ದರ್ವಾಜಾ ಖೋಲಾ ಅಂತ ಬರಿಬೇಕು. ಉಸ್ನೆ ಅಂತ ವಾ ತೆಗೆದು ಉಸ್ನೆ ಅಂತ ಬರಿಬೇಕು. ನೆಕ್ಸ್ಟ್, ಸಮಾನಾರ್ಥಕ ಶಬ್ದ ಲಿಖೆ ಅಂತ ಇದೆ, ಅಂದರೆ ಸಿನಾನಿಮ್ಸನ್ನು ಬರೀರಿ. ವೃಕ್ಷ ಅಂದರೆ ಮರ ಅಂತ, ಅದನ್ನು ಹಿಂದಿನಲ್ಲಿ
ಪೇಡ್ ಅಂತ ಬರೀರಿ, ಪೌಧ ಅಂತ ಬರಿಬೋದು. ನೆಕ್ಸ್ಟ್ ಘರ್ ಅಂತ ಇದೆ, ಘರ್ರಿಗೆ ಗೃಹ ಅಂತ ಬರಿಬೋದು ಅಥವಾ ಆವಾಸ್ ಅಂತಲೂ ಕೂಡ ಬರೆಯಬಹುದು. ವಿಲೋಮ್ ಶಬ್ದ ಲಿಖಿ ಅಂತ ಇದೆ. ವಿಲೋಮ್ ಅಂದರೆ ಆಪೋಸಿಟ್ ವರ್ಡ್ಸ್ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ವಿಲೋಮ್ ಅಂದ್ರೇನು? ಆಪೋಸಿಟ್ ವರ್ಡ್ಸ್ ಅಂತ. ಅಪ್ನ ಅಂತ ಇದೆ. ಅಪ್ನ ಅಂದರೆ ನಮ್ಮವನು ಅಂತ. ಈಗ ನೀವು ಬೇರೆಯವರು ಅಂತ ಬರೀಬೇಕು. ಅದನ್ನು ನಾವು ಪರಾಯ ಅಂತ ಕರಿತೀವಿ ಹಿಂದಿನಲ್ಲಿ. ಪರಾಯ ಅಂತ ಪ ಬರ್ದು ರಾ ಬರ್ದು ಒಂದು ಲೈನ್ ಹಾಕಿ ಯಾ ಬರ್ದು ಮತ್ತೊಂದು ಲೈನ್ ಹಾಕಬೇಕು, ಪರಾಯ ಅಂತ, ಆಯಿತಾ. ನೆಕ್ಸ್ಟ್ ಕೋಮಲ್ ಅಂತ ಇದೆ. ಕೋಮಲ್ ಅಂದರೆ ಮೃದುವಾಗಿ ಇರುವಂಥದ್ದು ಅಂತ. ಇದಕ್ಕೆ ಆಪೋಸಿಟ್ ವರ್ಡು ವಿಲೋಮ್ ಅಂದರೆ ಆಪೋಸಿಟ್ ಅಂತ, ಆಯಿತಾ. ಆಪೋಸಿಟ್ ವರ್ಡ್ ವಿಲೋಮ್ ಶಬ್ದ ಅಂದರೆ ವರ್ಡು. ಕೋಮಲ್ ಅಂದರೆ ಈಗ ನೀವು ಗಟ್ಟಿ ಅಂತ ಬರೀಬೇಕು, ಅದನ್ನು ನಾವು ಕಠೋರ್ ಅಂತ ಕರಿತೀವಿ. ಅದು ಒರಟಾದ ಅಂತ, ಆಯಿತಾ. ಬನ್ನಿ ಹಿಂದಿ ಮೇ ಅನುವಾದ ಕೀಜಿಯೆ ಅಂತ ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ಶುದ್ಧ ಗಾಳಿಯು ನಮ್ಮ ಆರೋಗ್ಯಕ್ಕೆ ತುಂಬ ಅವಶ್ಯಕ. ಫ್ರೆಶ್ ಏರ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಹೆಲ್ತ್. ಹಿಂದಿನಲ್ಲಿ ಇನ್ನೂ ಈಸಿ ಕಣ್ರಿ, ಏನೂ ಇಲ್ಲ. ಶುದ್ಧ ಗಾಳಿ ಅಂತ ಇದೆ ಅಲ್ವಾ, ಹಾಗೆ ಬರೆಯೋದು ಹಿಂದಿನಲ್ಲೂ. ನೋಡಿ, शुद्ध हवा हमारे स्वास्थ्य के लिए बहुत आवश्यक है, ಆಯಿತಾ. ಶುದ್ಧ ಹವಾ ಹಮಾರೆ ಸ್ವಾಸ್ಥ್ಯ ಕೆ ಲಿಯೆ ಬಹುತ್ ಅವಶ್ಯಕ ಹೈ ಅಂತ ಅಷ್ಟೇ. ಎರಡನೇದು ಟೈಮ್ ಲಾಸ್ಟ್ ಈಸ್ ನೆವರ್ ರೀಗೇನ್ಡ್ ಅಂತ. ಕಳೆದು ಹೋದ ಸಮಯವನ್ನು ಎಂದಿಗೂ ಮರಳಿ ಬರುವುದಿಲ್ಲ. ಕನ್ನಡ ಹಿಡ್ಕೊಳ್ರಿ, ಆನ್ಸರ್ ಬರಿಬೋದು. ಬನ್ನಿ, ಕಳೆದು ಹೋದ ಅಂದಕ್ಕೆ ಬಿತಾಯೇ ಹುವೆ ಸಮಯ ಕಭಿ ವಾಪಸ್ ನಹಿ ಆತೆ. ಬಿತಾಯೇ ಹುವೆ ಸಮಯ ಕಭಿ ವಾಪಸ್ ನಹಿ ಆತೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.